ನಮ್ ಗಾಡಿ ನಡ್ಸಿದ್ ಏನಂದ್ರ ಸರ್ವಿಸ್ ಗೊಂಡಿವ್ರಿ, ಪೆಟ್ರೋಲ್ ಖಾಲಿ ನಿಂತೈತ್ರಿ. ಇನ್ನೊಂದ್ ಕಿಲೋಮೀಟರ್ ಹೋದ್ರ ಪೆಟ್ರೋಲ್ ಬಂಕ್ ಐತ್ರಿ. ಬಂದ 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 ಸ್ಟಾರ್ಟ್ ಆಗೈತಿ ನೋಡಂಬರ್ರಿ. ಲೆಟ್ಸ್ ಗೋ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವು ಇವತ್ತು ರೆಡಿಯಾಗಿ ನಮ್ಮ ಗಾಡಿ ಸರ್ವಿಸ್ ಮಾಡ್ಸೋಕಂತ ಹೊಂಟೀವಿ. ನೋಡ್ರಿ, ಗಾಡಿ ಎಲ್ಲ ರೆಡಿ ಆಗೈತಿ, ರನ್ನಿಂಗ್ ಕೂಡ ಆಗೈತಿ. 900 ಕಿಲೋಮೀಟ್ರ್ ರನ್ನಿಂಗ್ ಆಗೈತಿ. ಸರ್ವಿಸ್ ಮಾಡ್ಸೋಕೆ 1000 ಕಿಲೋಮೀಟ್ರ್ ಅಂತ ಹೇಳಿದ್ರೆ ಇವತ್ತು ಸರ್ವಿಸ್ ಮಾಡ್ಸೋಕೆ ಹೊಂಟೀವ್ರಿ. ಬರ್ರಿ ಹೋಗಮ್. ಇಲ್ಲಿಂದ ಬಾಲ್ಕೋಟೆ ಹೋಗ್ಬೇಕ್ರಿ ಸರ್ವಿಸ್ ಮಾಡ್ಸೋಕೆ. ನಮ್ಮ ಅಶಂದು ಕೂಡ ಐತ್ರಿ ಗಾಡಿ ಸರ್ವಿಸ್ ಮಾಡ್ಸೋದು, ಅವನು ಅಲ್ಲಿ ಬರ್ತಾನೆ ಅಂತೇಳೇನ. ಕೋಲ್ಡ್ ಸ್ಟಾರ್ಟ್ ಮಾಡಿ ಬರ್ರಿ ಹೋಗಂಬರ್ರಿ. ಕೋಲ್ಡ್ ಸ್ಟಾರ್ಟ್ ಮಾಡೋ. ಲೆಟ್ಸ್ ಗೋ ಗೈಸ್. ಕೋಲ್ಡ್ ಸ್ಟಾರ್ಟ್ ಆಯ್ತ್ರಿ. 1 hour later. ಹಲೋ ಗೈಸ್. ಹೇಳ್ರಪ್ಪ, ಹೇಳ್ರು. ಇವನ ಅಣ್ಣನ್ ನೋಡ್ಕೊರ, ಫೋಟೋ ನಡ್ಕರ. ಇವನ 3 ಗ್ಲಾಸ್ ಕೊಟ್ಟ ಗಾಡಿ ತಗೊಂಡನ್ರಿ. ಹಲೋ ಗೈಸ್, ಅಣ್ಣ ನಮ್ ನಡ್ಕೇರಿ. ನಮ್ ಗಾಡಿ ನಡ್ಸಿದ್ ಏನಂದ್ರ ಸರ್ವಿಸ್ ಗೊಂಡಿವ್ರಿ, ಪೆಟ್ರೋಲ್ ಖಾಲಿ ನಿಂತೈತ್ರಿ. ಇನ್ನೊಂದ್ ಕಿಲೋಮೀಟರ್ ಹೋದ್ರ ಪೆಟ್ರೋಲ್ ಬಂಕ್ ಐತ್ರಿ. ಆದ್ರ ಗಾಡಿ ನಡ್ಸು ಸಣ್ಣದಲ್ರಿ. ಗಾಯ್ಸ್ ಏನ್ ಗೊತ್ತ, ನಾವು ಮುಂಜಾನೆ ಎದ್ದು ರಾತ್ರಿ 1 ಗಂಟೆಗೆ ಮಕ್ಕಂದ್ರಿ, 5 ಗಂಟೆಗೆ ಎದ್ದು ರೆಡಿ ಆಗಿ ಬಂದಿವ್ರಿ. ಇನ್ನ 1 ಕಿಲೋಮೀಟರ್ ಹೋದ್ರ ಪೆಟ್ರೋಲ್ ಬಂಕ ಸಿಗುತ್ರಿ. ಅಲ್ಲಿ ತನ ಹೋಗ್ತಾ ಮಾಡಿವ್ರಿ. ನಮ್ ನಸೀಬ್ ಐತಲ್ರಿ ನಮಗೆ. ಇನ್ನೂ 1 ಕಿಲೋಮೀಟರ್ ಐತಿ. ಕರೆಕ್ಟ್ ಗಾಡಿ ನಡ್ಬಾರ್ ಕಾಪ ಐತ್ರಿ. ಇಲ್ಲಿ ತಮ್ಮ ನಿಂದಿರ್ತೀವ್ರಿ. ಏನ್ ಮಾಡಕಂತ ಗೊತ್ತಿಲ್ರಿ. ನಮ್ಮ ಆಪತ್ ಬಾಂಧವ ಫೋನ್ ಹಚ್ಚಿವ್ರಿ. ನಮ್ ದೋಸ್ತಿ ದರ್ಬಾರ್ ಬರ್ತಾನ್ರಿ, ದುರ್ಗಪ್ಪ ಬರ್ತಾನ್ರಿ. ಪೆಟ್ರೋಲ್ ತಗೊಂಡ್ ಬರಕ ಹೋಗ್ಯನ್ರಿ, ಬರ್ತಾನ್ರಿ. ಬಂದ್ಮೇಲೆ ನೋಡಮ್ರಿ. ಬಂದ್ರಿ ಅಣ್ಣ, ಪೆಟ್ರೋಲ್ ತಗೊಂಡ್ ಬರಾಕ್ ಹೋಗ್ತಾನ್ರಿ. ದೋಸ್ತಿ ದರ್ಬಾರ್ ಬಂದ, ಪೆಟ್ರೋಲ್ ತಗೊಂಡ್ ದೋಸ್ತಿ ದರ್ಬಾರ್ ಅಣ್ಣ ರೀ. ಇಂತ ದೋಸ್ತಿ ಇದ್ರ ನಮ್ಗ ಎಷ್ಟು ಅನುಕೂಲ ಆಗತ್ ಗೊತ್ತನ್ರಿ. ಇಂತ ದೋಸ್ತಿ ನಮ್ಗೆ ಎಂತ ಗಂಡನ ಸಿಕ್ಕಿದ್ರ ನಮ್ಗೆ ಚಲೋ ಆಗತ್ರಿ. ದೋಸ್ತಿ ಬೇಕ್ರಿ ನಮ್ಗ. ದೋಸ್ತಿ ರೀ. ಪೆಟ್ರೋಲ್ ಫಸ್ಟ್ ನೋಡ್ರಿ, ಪೆಟ್ರೋಲ್ ತಂದ್ರಿ. ದೋಸ್ತಿ ತರ್ಬಾರ್ರಿ. ಇಂತ ನಿಮ್ದ್ರಾಗ ಇದ್ರ ಟ್ರಾಗ್ ಮಾಡ್ರಿ, ದೋಸ್ತಿ ಅದಾನಂತ ಟ್ಯಾಗ್ ಮಾಡ್ರಿ. ಸ್ವಲ್ಪ ಕುಡ್ದನ್ರಿ. ಅವ ಸ್ವಲ್ಪ ಮುಂಜಾನೆ ನಿಸಾಗೈತ್ರಿ. ತಪ್ಪ ಮಾತಾಡಿದ್ರ ಬೈಬೇಡ್ರಿ. ಇವ್ ನೋಡ್ಕೇರಿ, ಇವ್ನ 3 ಲಕ್ಷ ಕೊಟ್ಟ ಗಾಡಿ ತಗೊಂಡನ್ರಿ. 3 ಲಕ್ಷ ಗಾಡಿ ಕೊಟ್ರೆ 100 ರೂಪಾಯಿ ಪೆಟ್ರೋಲ್ ಇಡ್ತಾನ್ರಿ ಗಾಡಿಯಾಗ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಇವನ್ ಬಗ್ಗೆ ಒಂದ್ 2 ಕಾಮೆಂಟ್ ಹಾಕ್ರಿ. ಏನ್ ಹಾಕ್ತಿರಿ? ಇವ್ನ ಹಾಕ್ಬಿಟ್ರಿ ಕಾಮೆಂಟ್ ಹಾಕ್ರಿ. ಇದು ಯಾರ ಊಟ ಅಂತ ಸ್ವಲ್ಪ ಕಮೆಂಟ್ ಮಾಡ್ರಿ. ಹಣೆ ಬಂದ್ ನೋಡ್ರಿ, ಇವ್ರು ಪೆಟ್ರೋಲ್ ಹಾಕಕ್ ಬರೋದ್ರಿ. ಇವ್ರ ಹಣೆ ಬರೀ ಏನ್ ನೋಡ್ರಿ. ಗಾಡಿ ನಸೀಬ್ ಇವತ್ತ ಮುಂಜಾನೆ ಯಾರ್ ಮಕ್ಕ ನೋಡಿ ಗೊತ್ತಿಲ್ರಿ ನಮ್ಗ. ಗಾಡಿ ನಸೀಬ್ ಫುಲ್ ಹಚ್ಚೈತ್ರಿ. ಅಲ್ಲಿ ಒಂದ್ ಎಗ್ಗಣ ಸತ್ರಿ ಬಂದ್ ಅಡ್ಡ. ಇಲ್ಲಿ ನೋಡ್ರಿ ಪೆಟ್ರೋಲ್ ಖಾಲಿ ಆತ್ರಿ. ಇವ್ನ್ ಗಾಡಿಯಾಗ ಸಿದ್ರಿ, ಪೆಟ್ರೋಲ್ ಖಾಲಿ ಐತ್ರಿ. ಎಗ್ಗಣ ಸತ್ರಿ ಇವ್ನ ಗಾಡಿಯಾಗ ಇವತ್ತ. ಹೋಗ್ತವ್ರಿ, ನೆಕ್ಸ್ಟ್ ಹೊಡೆದಾಗ ಸಿಗ್ತವ್ರಿ. ನಮ್ ನಸೀಬ್ ಚಲೋ ಐತಿಲ್ಲ ಅಂತ ನೋಡಂಬರ್ರಿ. ಪೆಟ್ರೋಲ್ ಹಾಕ್ಸಿನಿ, ಸ್ಟಾರ್ಟ್ ಆಗೈತಿ ನೋಡಂಬರ್ರಿ. ಬಿಡು, ಚಲೋ ಐತ್ರಿ. ಬರ್ರಿ ಸರ್ವಿಸ್ ಮಾಡಿಸಮ್. ಅದು ಏನೇನ್ ಹಾಕ್ತಾರ, ಎಷ್ಟು ಸರ್ವಿಸ್ ಎಷ್ಟು ರೊಕ್ಕ ಹೋಗುತ್ತಾ ಎಲ್ಲ ತೋರಿಸ್ತ. 3 ಗಾಡಿ ಸರ್ವಿಸ್ ಹೊಂಟಿರಿ. ದೋಸ್ತಿ ದರ್ಬಾರಿ ನಮಗ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೋಡ್ರಿ, ಪೆಟ್ರೋಲ್ ಹಾಕ್ಸೋ ಬಂದಿವಿ. ಅಣ್ಣ ಎಷ್ಟು ರೂಪಾಯಿ ಹಾಕ್ಸಕ್ ಬಂದಿಲ್ಲ ಅದ್ರಿಗೆ? 50 ರೂಪಾಯಿ ಕೊಟ್ಟರು ಬಾಲ್ ಕೊಟ್ಬಿಟ್ಟು ಗಾಡಿ. ರಿಯಲಿ? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. 50 ರೂಪಾಯಿ ಬಾಲ್ ಕೊಟ್ಬಿಟ್ಟು ಬರುತ್ತೆ ಅಂತ್ರಿ. ಗಾಡಿ ಹೆಸರು ಏನೋ ಗೊತ್ತಿಲ್ಲ ನನಗೆ. ನನ್ ಮೇಲೆ ಹಣೆ ಇಟ್ಟು ಅವಿನಾಶ್ ಅಂತಪ್ಪ. 50 ರೂಪಾಯಿ ನೀ ಎಷ್ಟು ಹಾಕ್ಸ್ಲಿ?
ಇವಾಗಾರ ಒಂದ್ 500 ರೂಪಾಯಿ ಹಾಕ್ಸ. ನಿಮ್ಮ ಅಪ್ಪ ಕೊಡ್ತಾನೆ. ಸರ್ವಿಸ್ ಮಾಡ್ಸಿದ್ಮೇಲೆ ಹಾಕ್ಬೇಕು ಅಣ್ಣ. 220 ರೂಪಾಯಿ ಹಾಕೊಂಡ ನೋಡ್ರಿ, ಬಾಲ್ ಕೊಟ್ಟು ಹೊಂಟನ್ರಿ ಇವ. ಸರ್ವಿಸ್ ಮಾಡ್ಸಿದ್ಮೇಲೆ ಹಾಕ್ಬೇಕು. ಸರ್ವಿಸ್ ಕಾಸ್ಟ್ ಎಲ್ಲ ಗೊತ್ತಾಗ. ಇವ ಅಷ್ಟು ಎಷ್ಟು ಸಾಕು ನಿಂದಿರ್ತಾ ಗೊತ್ತಿಲ್ರಿ ಇದು ಗಾಡಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿ 220 ರೂಪಾಯಿ ಹಾಕ್ಸಕೊಂಡ್ರಿ ಅದ್ರಾಗ. ನಂಗೆ ಗಾಡಿ ಬೇಡ್ರಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿ ನಾನು. ಬಡವ ಸರ್ವಿಸ್ ತಕ್ಕಂತಾರನ್ರಿ. ಅದಕ್ಕೆ ನಾನು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. 200 ರೂಪಾಯಿ ಐತ್ರಿ ಗಾಡಿಗೆ, ಅಷ್ಟೇ ಬಿಟ್ಟಿನ್ರಿ ಆಕ್ಚುಲಿ. ಒಬ್ರು ಸೀನಿಯರ್ ನಮ್ಗ ಒಂದ್ ಮಾತು ಹೇಳಿದ್ರಿ ಇಲ್ಲ, ಗಾದಿ ಮಾತಾಡಕ್ ಕುಂತೀರಿ ಒಬ್ರು ಸಣ್ಣದಲ್ಲ ನಮ್ಗ. ಇವ್ನ ಯಾವನ ಸೆಡೆ ನನ್ ಮಗ. ಏನೋ ಶೋರೂಮ್ ಎಲ್ಲ ಪೆಟ್ರೋಲ್ ತಗೊಂತಾರಂತ್ರಿ, ಅದಕ್ಕ ಕಡಿಮೆ ಹಾಕ್ಸಕೊಂಡ್ರಿ. ನಮ್ ಸಂತೋಷ. ಅಣ್ಣವ್ರು ಅದ ಮಾತು ಹೇಳಿದ್ರಿ ನಮ್ಗ. ಅಲ್ಲಿಂದ ಸೀದಾ ನಾಷ್ಟ ಮಾಡಕ್ ಬಂದ್ರಿ. ನಮ್ಮ ಅಣ್ಣ ಇಡ್ಲಿ ವಡ ತೊಗೊಂಡ, ನಾನು ಮತ್ತು ದುರ್ಗಾ ಪಲಾವು ವಡ ತೊಗೊಂಡಿದ್ದೇವ್ರಿ. ತಿಂಡಿ ತಿಂದು ಟೀ ಕುಡಿಯಕ್ಕೆ ಬಂದಿವ್ರಿ. ನಾನು ಮತ್ತು ಅಶ್ಯ ಇಬ್ಬರು ಟೀ ಕುಡಿದ್ವಿ. ಟೀ ಕುಡಿದ್ರೆ ಏನೋ ಮನ್ಸಿಗೆ ಒಂಥರ ನೆಮ್ಮದಿ ಇರ್ತೀವಿ ಗಾಯ್ಸ್. ಗಾಡಿ ಸರ್ವಿಸ್ ಮಾಡ್ಸಕ್ಕೆ ಬಂದೀವ್ರಿ. ಇಲ್ಲಿಂದ ನೋಡ್ರಿ ಗಾಡಿ ಸರ್ವಿಸ್. ಗಾಯ್ಸ್ ಇಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡೋಕೆ ಅಲೋ ಇಲ್ಲ, ಬಟ್ ನಾನು ನಿಮ್ಗೆ ತೋರಿಸ್ಬೇಕಂತ ವಿಡಿಯೋ ಮಾಡಕ್ಕೆ ಬಂತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫೈನಲಿ ಗಾಡಿ ತಗೊಂಡು ಸರ್ವಿಸಿಗೆ ಬಿಟ್ಟಿವ್ರಿ. ನೋಡ್ರಿ ಇಲ್ಲಿ ಗಾಡಿ ನಿಂತೈತಿ. ಆ ಅಣ್ಣ ಏನು ಹೇಳಿದ್ನಂದ್ರೆ ಸರ್ವಿಸ್ ಮಾಡವ 2-3 ಗಾಡಿ ಅದಾವ್ರಿ, ಸಾಯಂಕಾಲ ಅಥವಾ ನಾಳೆ ಕೊಡ್ತೀನಿ ಗಾಡಿ ಅಂತ ಅಂದ್ರಿ. ಅದಕ್ಕೆ ನಾವು ಇಲ್ಲರಿ, ನಾವು ದೂರದಿಂದ ಬಂದೀವಿ, ಇವತ್ತು ಮಾಡಿಕೊಡ್ರಿ ನಮಗೆ ಅಂತಂದು ರಿಕ್ವೆಸ್ಟ್ ಮಾಡಿದ್ದೀವಿ ರೀ. ಬರ್ರಿ ಅಂತಂದು ಗಾಡಿದು ಎಲ್ಲ ಸರ್ವಿಸ್ ಅದು ಮಾಡ್ಸಕ್ಕೆ ನಿಂತೀವಿ ರೀ. ಸೊ ಗೈಸ್ ಏನೇನು ಚೇಂಜ್ ಮಾಡ್ತಾರಂದ್ರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ ರೀ, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡ್ತಂದ್ರೆ, ಕೂಲೆಂಟ್ ಆಯಿಲ್ ಹಾಕಿ ಕೊಡ್ತಂದ್ರೆ. ನೋಡಮ್ ಬರ್ರಿ ಇದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತಂದು ನೋಡಮ್ರಿ ಬರ್ರಿ. ಸೊ ಗೈಸ್ ನನ್ನ ಗಾಡಿಗೆ ಮೋಟೋಲ್ ಕಂಪ್ನಿದು 7100 20W50 ಇಂಜಿನ್ ಆಯಿಲ್ ಹಾಕಕ್ಕೆ ಕುಂತಾರ್ರಿ. ಯಾವ ಆಯಿಲ್ ಬೆಸ್ಟ್ ಅಂತಂದು ಕಮೆಂಟ್ ಮಾಡಿರಿ. ಹಂಗೆ ನಿಮ್ಮ ಗಾಡಿಗೆ ಸರ್ವಿಸ್ ಮಾಡ್ಸಕ್ಕೆ ಹೋಗಿರ್ತಾರಲ್ಲ, ಯಾವ ಆಯಿಲ್ ಹಾಕ್ತಾರೆ ಅಂತಂದು ಕಮೆಂಟ್ ಮಾಡಿರಿ. ಖಾಲಿ ಗಪ್ ಕುಂದ್ರಂದ್ರಿ ಗಪ್ ಅಲ್ಲಿ ಅಣ್ಣ ರೂಮ್ನಾಗ ಕುಂದ್ರಂದ್ರಿ ಇವ್ರು AC ಆನ್ ಮಾಡ್ಕ್ಯಂದು ಇವ್ ನೋಡಿ ಇವಾಗ ಪಬ್ಜಾಡ್ತಾರ ನೋಡ್ರಿ ಇವ್ರಿಗೆ. ಅದಕ್ಕೆ AC ಆನ್ ಮಾಡಿದ್ರಿ ಇವ್ರಿಗೆ. AC ಆನ್ ಐತಿ ಏನು ಆಫ್ ಐತಿ ಹೇಳ್ರಿ ನೀವು. ಏನು ನಿಂದು ವಾಟರ್ ಸರ್ವಿಸ್ ಆತಾನ? ನಿಂದು ಆತನ ಸರ್ವಿಸ್? ಇವಾಗ ಗಾಡಿ ಒಳಗೆ ತೊಗೊಂಡಿರ ಇವಂದು ರಾತ್ರಿ 8 ಗಂಟೆಗೆ ಗಾಡಿ ಡೆಲಿವರಿ ಕೊಡ್ತಾರ. ಆಯ್ತು ನಾವು ಇವತ್ತು ಇಲ್ಲೇ ಶಿವ ಮುಯ್ತು ಆಯ್ತು ಗಾಡಿ ಸರ್ವಿಸ್ ಮಾಡ್ಕೊಂತಾರೆ. ಈಗ ಆಯ್ತು ಬೇರೆ ಎಲ್ಲ ಅಂದ್ರ ಸರ್ವಿಸ್ ಹೋಗುದು. ನಮ್ಮೂರು ಹುಡುಗಿ AC ಹಾಕ್ಸೇ ಬಿಟ್ರು. ಪಬ್ಜಿ ಪ್ಲೇಯರ್ಗೆ ಟ್ಯಾಗ್ ಮಾಡ್ರಲ್ಲ ನೋಡ್ರಿ. ಪಬ್ಜಿ ಪ್ಲೇಯರ್ ಎಲ್ಲರೂ ಹೋಗ್ಲಿ, ಎಲ್ಲರೂ ಬಿಡ್ಲಿ, ಎಂಥ ಜಾಗ ಇರಲಿ, ಯಾವ್ದಾರು ಇರಲಿ, ಅವ್ ಗಾಡಿ ಸರ್ವಿಸ್ ಮಾಡ್ಸಕ್ ಬಂದನ್ರಿ. ಈಗ ಒಂದು FZ ಅಂದ್ರೆ ಅವ್ ಗಾಡಿ ಹೇಳ್ಬಿಟ್ಟು ಈ ಪಬ್ಜಿ ಆಡಕ್ ಬಂದನ್ರಿ. ಅವ ನಿಮ್ ದೋಸ್ತರು ಹಿಂಗ ಇದ್ರ ಟ್ಯಾಗ್ ಮಾಡ್ರಿ. ಇನ್ನೊಬ್ಬ ಬಂದನ್ರಿ ನಮ್ ದೋಸ್ತ, ಅವ ಅಂತರು ಎಲ್ಲಾರ ಕುಂದ್ರಿ ಮಕ್ಕಂದ ಸುಮ್ಮ ಪಬ್ಜಿ ನೋಡ್ರಿ. ಮುಂಜಾನೆ ಎದ್ದಂದ್ರ ಎಲ್ಲರೂ ಮುಂಜಾನೆ ದೇಹ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ಅವ ಮಾತ್ರ ಡೈರೆಕ್ಟ್ ಪಬ್ಜಿನ ಆಡ್ತಾನ್ರಿ. ಗಾಡಿ ಸರ್ವಿಸ್ ಮಾಡಾಕತ್ತಾರ. ನಾವಿಲ್ಲ ಜ್ಯೂಸ್ ಕುಡಿಯಮಂತ ಹೊಂಟೀವ್ರಿ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಹಬ್ಬಕ್ ಮತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಕಡ್ಡಾಯ ಮಾಡಿಲ್ಲಣ್ಣ. ವಾಪಸ್ ಹೇಳ ಇವ್ನು ಹಿಂದಿ ನೋಡ್ರಿ. ಹಿಂದಿ एक में 2 करो पाइनएप्पल है, आप मौसमी दे दो. शुगर जैसे डालो. मेरे गांड मारा घूम रहा था.
ಕನ್ನಡ ಕನ್ನಡ ಬರಲ್ಲ ಕನ್ನಡ ಇವ ಕನ್ನಡವೇ ನಮ್ಮಮ್ಮ ಅವಳಿ ಇಲ್ಲ ಆಯ್ತಲ್ಲ ಜ್ಯೂಸ್ ಕುಡಿದಿದ್ದು ಬಿಲ್ ನಮ್ಮ ಅಷ್ಟ ಕೊಡ್ತೀನಿ ಇನ್ನ ಫ್ರೆಂಡ್ ದುಡ್ಡಲ್ಲಿ 2 ಗಂಟೆ ಬರ್ತಾ ತಿನ್ನೋಕೆ ಕುಡಿಯೋಕೆ ಒಂಥರ ಮಜಾ ಸಿಗುತ್ತಲ್ವ ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಬೈಕ್ ಪಾರ್ಟಿ ಕೊಡ್ಸೋ ಸಂಬಂಧ ಜಗಳ. ಇವ ಬೆಂಗಳೂರಿಗೆ ಹೋಗಿ ಬಂದು ಪಾರ್ಟಿ ಕೊಡ್ಸಂತ ಇವ ಈಗ ಬೇಕಂತ ಸಂತೆ ಬಗ್ಗೆ ಸಾಲ ಪಾಪ ಸಂತೆ ಬಗ್ಗೆ ಸಂತೆ ಕಷ್ಟ ಗೊತ್ತೈತಿ ಅದಕ್ಕೆ ಸಂತೆ ರಸ ಬಿಸ್ಕೊಟ್ ಕೊಡ್ತಾ ಒಂದು ತಿಂಗಳು ಕೊಡ್ತಾನೆ. ಪುಣ್ಯಾತ್ಮ ಪುಣ್ಯಾತ್ಮ ಸಾವುಕಾರ ನೀನು ಸ್ಕಾಲರ್ಶಿಪ್ ಬಂದ 4 ಸಾವಿರ ಬಂದವ ಸ್ಕಾಲರ್ಶಿಪ್ 13 ರೂಪಾಯಿ ಹೊತ್ತ ಮೈನ್ ಕ್ಯೂ 13 ಐತಿ ಕ್ಯೂ 13 ರೂಪಾಯಿ ದಿಂದ 13 ಹೊತ್ತ ಅಷ್ಟೇ. ಸರ್ವಿಸ್ ಬಿಲ್ ಇಷ್ಟ. ಫೈನಲಿ ಸರ್ವಿಸ್ ಆಯ್ತ್ರಿ ಗಾಡಿ. ನನ್ನ ಗಾಡಿ ಫಸ್ಟ್ ಸರ್ವಿಸೇ 17,000 ಆಯ್ತು ಗೈಸ್. ಅದನ್ನು ಕೇಳಿ ನನಗಂತೂ ಫುಲ್ ಶಾಕ್ ಆಗೋಯ್ತು. ಅವನದು ಸರ್ವಿಸ್ ಐತ್ರಿ, ಸರ್ವಿಸ್ ಮಷೀನ್ ನಿಂತನ್ರಿ ಅವ. ನಮ್ಮ ಗಾಡಿನ ಸರ್ವಿಸ್ ಐತಿ. ಈಗ ನೆಕ್ಸ್ಟ್ ಮಾರ್ಟಿಗೆ ಹೊಂಟ್ರಿ, ಡಿಮಾರ್ಟಿಗೆ. ಇವು ಏನೋ ಬಟ್ಟೆ ತೊಗೊಂತಾನಂತ್ರಿ. ಬರ್ರಿ ಹೋಗಮ್, ಲೆಟ್ಸ್ ಗೋ. ಶ್ರೀ ಬೈ ಒನ್ ಗೆಟ್ ಒನ್ ಫ್ರೀ ಇದಕ್ಕೆ ಬಡ್ದಾಡಿ ಪ್ಯಾಂಟ್ ಹಂಗೆ ತೊಗೊಳಕ್ ಕುಂತಾರ. ನಡೀತಾವ ವಿಡಿಯೋ ಕಳ್ಕೊಂಡ್ರಿ ಎಲ್ಲಿ ಹಾಕಿಲ್ಲ. ಬೈ ಒನ್ ಗೆಟ್ ಒನ್ ಫ್ರೀ ಇನ್ ರಿಲಯನ್ಸ್ ಸ್ಮಾರ್ಟ್ ಬಾಲ್ ಕೋಟ್. ಯಾರು ಬಂದು ವಿಸಿಟ್ ಮಾಡ್ರಿ, ಒಳ್ಳೊಳ್ಳೆ ಬಟ್ಟೆಗಳದಾವು, ಬಟ್ಟೆಗಳು ತೋರಿ. ಇವತ್ತ ಏನು ಆಫರ್ ಇದ್ದಿದ್ದಕ್ಕೆ ಒಂದು ಟಿ ಶರ್ಟ್ ತೊಗೊಂಡು ತೋರಿಸಿ ದುರ್ಗ. ಸ್ಯಾಮ್ಸಂಗ್ S25 ಅಲ್ಟ್ರಾ ಇಲ್ಲ ಇದು S23 ನೋಡಿ ರ್ಯಾಂಕ್ ಬೈಕ್ ನೋಡ್ರಿ. ಕುಮಾರ್ ತೊಗೊಳಕ್ ಕುಂದನ್ರಿ ಹೊಸ ಫೋನ್ ನೋಡಿ ತೊಗೊಳಕ್ಕೆ. ನಿಮ್ಮ ಫೋಟೋ ಹಿಡಿತಿಲ್ಲಿ ನೋಡಿ ರ್ಯಾಂಕ್ ಬರ್ತಲ್ಲ ಕ್ಯಾಮ್ರಾ ಗೇಮ್ರಾ. ಹಂಗೆ ಮೇಲ್ಗಡೆ ಹೋದ್ವಿ, ಒಂದು ಫ್ರಿಜ್ನ ನೋಡಿದ್ವಿ, ಮಸ್ತ್ ಇತ್ತು. ಆದರೆ ಅದ್ರದ್ದು ಪ್ರೈಸ್ ನೋಡಿ ನಾನಂತೂ ಶಾಕ್ ಆಗಿಬಿಟ್ಟೆ. ಅದ್ರದ್ದು ಪ್ರೈಸ್ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟೈತೆ ಅಂತಂದು. ಒಂದು ಸೈಡ್ ತರಕಾರಿ ಇಟ್ಟರೆ ಇನ್ನೊಂದು ಸೈಡ್ ಎಣ್ಣೆ ಅದು ಇಡೋಕೆ ಮಸ್ತ್. ಅಲ್ಲಿಂದ ಸೀದಾ ಹೊಟ್ಟೆ ಹಸ್ತಾ ಇತ್ತು, ಅದಕ್ಕೆ ಬಿರಿಯಾನಿ ತಿನ್ನೋಕೆ ಬಂದ್ವಿ. ನಮಗಂತೂ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಿಮಗೆ ಯಾವ ಊಟ ಇಷ್ಟ ಅಂತ ಕಾಮೆಂಟ್ ಮಾಡಿರಿ ಗೈಸ್. ಬಿರಿಯಾನಿ ತಿಂದು ನಾನು ಮತ್ತು ನಮ್ಮ ಫ್ರೆಂಡ್ಸ್ ವಾಪಸ್ ಊರಿಗೆ ಹೊಂಟೀವ್ರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗ್ಲಿಕ್ಕಂದ್ರೆ ಅಥವಾ ವಿಡಿಯೋ ಯಾವ ಥರ ಮಾಡ್ಬೇಕಂತ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡ್ತೀನಿ.